ಕ್ಯೂನೆಟ್ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ವಂಚನೆಯ ಪ್ರಕರಣ ಈಗ ಭೇದಿಸುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಬೆಂಗಳೂರು ಸೇರಿ 3 ಕಡೆಗೆ ದಾಳಿಯನ್ನ ಮಾಡಿ ಬರೋಬ್ಬರಿ 32 ಮಂದಿ ವಂಚಕರನ್ನ ಬಂಧನ ಮಾಡಲಾಗಿದೆ. ಅಂತಾರಾಜ್ಯ ಕಾರ್ಯಾಚರಣೆ ನಡೆಸಿರುವಂತಹ ಹೈದರಾಬಾದ್ನ ಸಿಸಿಎಸ್ ತಂಡ ಬಂಧಿತ ಆರೋಪಿಗಳಲ್ಲಿ ಸಾಫ್ಟ್ವೇರ್ ಉದ್ಯೋಗಿಗಳೇ ಹೆಚ್ಚಿನ ಪ್ರಮಾಣದಲ್ಲಿದ್ದಾರೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಫ್ಟ್ವೇರ್ ಉದ್ಯೋಗಿಗಳನ್ನ ಬಂಧನ ಮಾಡಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಏನಿದು ವಂಚನೆ ಪ್ರಕರಣ, ಏನಿದು ಕ್ಯೂನೆಟ್ ಅನ್ನುವಂತಹ ಹೆಸರು, ಇದರಲ್ಲಿ ಯಾವ ರೀತಿಯಾಗಿ ಸಾವಿರಾರು ಕೋಟಿ ರೂಪಾಯಿ ಹಗರಣವನ್ನು ಮಾಡಲಾಗಿದೆ, ಇದೆಲ್ಲದರ ಬಗ್ಗೆನೂ ಸಹ ಬರೋಬ್ಬರಿ 32 ಜನರನ್ನು ಬಂಧಿಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಹೈದರಾಬಾದ್ನ ಪೊಲೀಸರು ಮಾಡಿದ್ದಾರೆ. ಇದಕ್ಕಾಗಿ ಅಂತಲೇ ವಿಶೇಷವಾದಂತಹ ಒಂದು ತಂಡವನ್ನು ರಚನೆ ಮಾಡುವಂತಹ ಕೆಲಸವನ್ನು ಮಾಡಲಾಗಿತ್ತು. ಅದಾದ ಮೇಲೆ ಸ್ಪೆಷಲಿ IT-BT ಕಂಪ್ನಿಯಲ್ಲಿ ದೊಡ್ಡ ದೊಡ್ಡ ಸ್ಯಾಲ್ರಿಯನ್ನು ತೆಗೆದುಕೊಳ್ತಾರಲ್ಲ, ಅವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು. ಒಂದು ರೀತಿಯಲ್ಲಿ ಚೈನ್ ಲಿಂಕ್ ಬಿಸ್ನೆಸ್ ಥರ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಮಾಡಿ ಅದಾದ ಮೇಲೆ ಈಗ ಅವರೆಲ್ಲರೂ ಸಹ ಪೊಲೀಸರ ಸುಪರ್ದಿಗೆಲ್ಲಿದ್ದಾರೆ. ಹಾಗಾದರೆ ಏನಿದು ವಂಚನೆ ಪ್ರಕರಣ ಅಂತ ನೋಡೋದಾದರೆ, ಪೋಂಜಿ ಸ್ಕೀಮ್ ಹೆಸರಿನಲ್ಲಿ ಅಂದರೆ ಕ್ಯೂನೆಟ್ ಕಂಪನಿ ಯೋಜನೆ ಮಾಡುತ್ತೆ. ಪಾರ್ಟ್ ಟೈಮ್ ಜಾಬ್ ಆಗಿರ್ಬೋದು, ಅಥವಾ ಏನಂದರೆ ಜಾಬ್ ಕೊಡಿಸುವಂತಹದ್ದಾಗಿರ್ಬೋದು, ಅಥವಾ ಕಾಮರ್ಸ್ ಆಗಿರ್ಬೋದು, ಬಿಸ್ನೆಸ್ ಹೂಡಿಕೆಯ ಹೆಸರಿನಲ್ಲಿ ಯುವಕರನ್ನು ಸೆಳಿತಾ ಇದ್ರಂತೆ ಆರೋಪಿಗಳು. ಒಟ್ಟು 5 ರಿಂದ 10 ಲಕ್ಷ ರೂಪಾಯಿ ಹೂಡಿಕೆ ಮಾಡಿದರೆ 3 ರಿಂದ 4 ಕೋಟಿ ರೂಪಾಯಿ ಕೊಡುವಂತಹ ಲಾಭದ ಆಮಿಷವನ್ನು ಕೊಡ್ತಾ ಇದ್ರು. 2 ವರ್ಷದಲ್ಲಿ 3 ರಿಂದ 4 ಕೋಟಿ ರೂಪಾಯಿ ಲಾಭದ ಆಮಿಷವನ್ನು ತೋರಿಸಿ ಜನರಿಂದ ವಂಚನೆಯನ್ನು ಮಾಡ್ತಾ ಇದ್ರು. ಇದು ಅಸಾಧ್ಯ ಯೋಜನೆ ಅಂತ ಗೊತ್ತಿದ್ರೂ ಸಹ ದೊಡ್ಡ ಮಟ್ಟದಲ್ಲಿ ಇದೇ ರೀತಿಯಾದಂತಹ ಹೂಡಿಕೆಯನ್ನು ಸೆಳೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಈ ಹಿಂದೆ ಈ ಅಸಾಧ್ಯ ಯೋಜನೆ ಅಂತ ಹೇಳಿಬಿಟ್ಟು ಸುಪ್ರೀಂ ಕೋರ್ಟ್ ಸಹ ಎಚ್ಚರಿಕೆಯನ್ನು ನೀಡಿರುತ್ತೆ. ಮಾರತಹಳ್ಳಿಯಲ್ಲಿ 3, ಇಜಿಪುರದಲ್ಲಿ 1, ಒಟ್ಟು 4 ಕಡೆ ಬೆಂಗಳೂರು 1ರಲ್ಲೇ ದಾಳಿಯನ್ನು ಮಾಡುವಂತಹ ಕೆಲಸವನ್ನು ಈ ಹೈದರಾಬಾದ್ ಪೊಲೀಸರು ಮಾಡಿದ್ದಾರೆ. ಹೈದರಾಬಾದ್ ಪೊಲೀಸರು ಬೆಂಗಳೂರು ಪೊಲೀಸರ ಸಹಕಾರವನ್ನು ಪಡ್ಕೊಂಡು ಈಗ ದಾಳಿಯನ್ನು ಮಾಡಿ ಬರೋಬ್ಬರಿ 32 ಜನರನ್ನ ಬಂಧನ ಮಾಡಿ ಸಾವಿರಾರು ಕೋಟಿ ರೂಪಾಯಿ ವಂಚನೆ ಮಾಡುವಂತಹ ಪ್ರಕರಣವನ್ನು ಭೇದಿಸಿದ್ದಾರೆ. SecureNet and Beyond Direct Selling Company has been promoting its service scheme, pyramid structured schemes, and also multi-level marketing schemes throughout these countries over 2 decades. In the first sector, it has done with the name of News First, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.